ನೋಡಿ, ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಸರ್ ಯತ್ನಾಳ್ ನನ್ನ ಉಚ್ಚಾಟನೆ ಮಾಡಿ ಬಿಸಾಕಿ, ಅವನಿಂದ ಏನೂ ಆಗಲ್ಲ, ಲಾಸ್ ಆಗೋದು ನಮಗೆ, ಹೀಗಂತ ಮೈಸೂರಿನಲ್ಲಿ ಯತ್ನಾಳ್ ವಿರುದ್ಧ ಕಾರ್ಯಕರ್ತರೇ ಕಿಡಿಕಾರಿದ್ದಾರೆ. ನಮ್ಮ ಹಿಂದುತ್ವ ಕ್ಲಾಸ್ ಆಗೋದು ಅವನು ಮಕ್ಕಳ ಹಿಂದುತ್ವ ನಾಯಕ ಅವನ ಉಗಿದ ಆಚೆ ಹಾಕಿ ಅವರು ಬೀದರ್ ಪ್ರೆಸ್ ಮೀಟ್ ಮಾಡ್ತಾರೆ. ಎಲ್ಲ ಉಚ್ಚಾಟನೆ ಮಾಡಿಸಿ ಸರ್, ನೀವು ಹೋರಾಟ ಮಾಡಿ ಸರ್. 25 ವರ್ಷದಿಂದ ನಮ್ಮ ಮನೆ ದುಡ್ಡು ತಗೊಂಡ್ ಮಾಡಿದ್ವಿ. ಅವ್ನು ಯಾವಾಗ ಸರ್ ಎಲ್ಲಾರು ಸೇರ್ಕೊಂಡು ಕೇಂದ್ರ ಗಮನಕ್ಕೆ ತಗೊಂಬನ್ನಿ ಸರ್. ಯಾರು ಸರ್ ಅವರು? ಪಾರ್ಟಿ ಕುಂದಿಸ್ತಾವ್ರೆ ಕಾರ್ಯಕರ್ತರು. ಕರ್ನಾಟಕ ಇನ್ನೂ ಚೆನ್ನಾಗಿರ್ತದೆ. ಉಚ್ಚಾಟನೆ ಮಾಡಿ ಬಿಸಾಕಿ ಸರ್, ಏನೂ ಆಗಲ್ಲ, ಲಾಸ್ ಆಗೋದು ನಮ್ಗೆ. ನಮ್ಮ ಹಿಂದುತ್ವ ಕ್ಲಾಸ್ ಆಗೋದು ಅವನು ಮಕ್ಕಳ ಹಿಂದುತ್ವ ನಾಯಕ ಅವನ ಉಗಿದ ಆಚೆ ಹಾಕಿ ಪ್ರೆಸ್ ಮೀಟ್ ಮಾಡ್ತೀರಾ? ಅವರು ಬೀದರ್ ಪ್ರೆಸ್ ಮೀಟ್ ಮಾಡ್ತಾರೆ. ಎಲ್ಲ ಉಚ್ಚಾಟನೆ ಮಾಡಿಸಿ ಸರ್, ನೀವು ಹೋರಾಟ ಮಾಡಿ ಸರ್. 25 ವರ್ಷದಿಂದ ನಮ್ಮ ಮನೆ ದುಡ್ಡು ತಗೊಂಡ್ ಮಾಡಿದ್ವಿ. ಅವ್ನು ಯಾವಾಗ ಆಚೆ ಹಾಕಿ ಸರ್ ಎಲ್ಲಾರು ಸೇರ್ಕೊಂಡು ಕೇಂದ್ರ ಗಮನಕ್ಕೆ ತಗೊಂಬನ್ನಿ ಸರ್. ಯಾರು ಸರ್ ಅವರು? ಪಾರ್ಟಿ ಕುಂದಿಸ್ತಾವ್ರೆ ಉಚ್ಚಾಟನೆ ಮಾಡಿ ಬಿಸಾಕಿ ಸರ್, ಏನೂ ಆಗಲ್ಲ, ಲಾಸ್ ಆಗೋದು ನಮ್ಗೆ. ನಮ್ಮ ಹಿಂದುತ್ವ ಕ್ಲಾಸ್ ಆಗೋದು ಅವನು ಮಕ್ಕಳ ಹಿಂದುತ್ವ ನಾಯಕ ಅವನ ಉಗಿದ ಆಚೆ ಹಾಕಿ ಪ್ರೆಸ್ ಮೀಟ್ ಮಾಡ್ತೀರಾ? ಅವರು ಬೀದರ್ ಪ್ರೆಸ್ ಮೀಟ್ ಮಾಡ್ತಾರೆ. ಮುಳುಬಾಗಿಲು ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ನಮಗೆ ಆರೋಪಣೆ ಹೇಳಿದ ವಿಘ್ನೇಶ್ವರ್ ಸಕಲ ವಿಘ್ನಗಳ ನಿವಾರಕ, ವಿಘ್ನ ಎಲ್ಲವೂ ನಿವಾರಣೆ ಆಗಲಿ. ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬಕ್ಕೆ ರಾಜ್ಯದ ಅಧ್ಯಕ್ಷನ ಪಕ್ಷ ಇದನ್ನು ಒಪ್ಕೊಳ್ಳೇಬೇಕು. ನೀವು ವಿಜೇಂದ್ರ ಬೈದ್ರೆ ಅವ್ರ ಮೇಲಿನ ಬೈದಂಗೆ ಇದನ್ನು ಒಪ್ಕೊಳ್ಳೇಬೇಕು. ಒಪ್ಪಿದ್ರೆ ಬ್ಯಾಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿದ್ದು ಗೊಂದ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರು ಹೋಗ್ಲಿ, ನಮ್ಮ ಸೋಮಣ್ಣ ಹೇಳ್ತಾರೆ ಸೋಮಶೇಖರ್, ನಿನ್ನೆ ದಲಿತ ಸಂಘಟನೆಗಳು ನಮ್ಮನ್ನು ಸ್ವಾಗತ ಮಾಡಿ, ಭರ್ಜರಿ ಸ್ವಾಗತ ಮಾಡಿ, ಗಣೇಶನ ದರ್ಶನ ಮಾಡಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ಆದರೆ ಸದ್ಬುದ್ಧಿ ಕೊಡ್ಲಿಲ್ಲ ಅವ್ರಿಗೆ. ಭಗವಂತ ಕೊಡ್ತೀವಿ ಅಂದ್ರೆ ಇವ್ರು ಬೇಡ ಅಂತ ಓಡ್ತಿದ್ದಾರೆ. ನಾವು ಹೇಳ್ತಾ ಇದೀವಿ, ನಿಮ್ಮ ಹೋರಾಟ ಭ್ರಷ್ಟಾಚಾರದ ಹೋರಾಡಬೇಕು. ಹೆಸರಿಗಚ್ಚ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದ್ರೆ ಮ್ಯಾಚ್ ಫಿಕ್ಸಿಂಗು. ಇವ್ರು ಏನು ಹೇಳಿದ್ದಾರೆ, ನಮ್ಮ ದಾಖಲೆ ಇದೆ, ನಮ್ಮ ಇರ್ಪಣ್ಣ ಹೇಳಿದ್ರಲ್ಲ ನೋಡಿ, ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದ್ರೆ ಬಿಜೆಪಿ ಸುಪಾರಿ ಕೊಡೋರು ಇವರು, ಅವ್ರು ಕೊಡೋದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನವರು ಭಾಳ ಹಿರಿಯರು. ವಿಶ್ವನಾಥ್ರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿದ್ರು ಇಲ್ಲಿ ಸಿದ್ದರಾಮಯ್ಯ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ಸಂಪರ್ಕದಲ್ಲಿದ್ದಾರೆ. ರಾಮ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನೇನು ನಡೆಯಿತು ನಾವು ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿರೋದು, ಇಷ್ಟೆಲ್ಲ ಬೆಳವಣಿಗೆ ನಂತರದಲ್ಲಿ ನಾವು ಮೊದಲು ನೋಡ್ತಾ ಇರೋದು ಕಾರ್ಯಕರ್ತರೇ ಯತ್ನಾಳ್ ಬೇಡ ಅಂತ ಹೇಳ್ತಾ ಇರೋದು, ಉಚ್ಚಾಟನೆ ಮಾಡಿ ಅನ್ನುವಂತ ಕೂಗು ಕೇಳಿ ಬರ್ತಾ ಇರೋದು. ರಾಮ್, ಚೈತ್ರ, ಖಂಡಿತವಾಗಿ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮೈಸೂರಿಗೆ BY ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಮಾಜಿ ಶಾಸಕರ ತಂಡ ಬಂದಿತ್ತು. ನಾಡ ದೇವತೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರ ಒಂದು ಸಭೆಯನ್ನು ಸಹ ಇತ್ತು. ಆ ಸಭೆಗೂ ಮುನ್ನ ಏನು ಮಾಧ್ಯಮಗೋಷ್ಠಿಯನ್ನ ಕರೆಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಮಾತನಾಡಿದ ಮಾಜಿ ಶಾಸಕ MP ರೇಣುಕಾಚಾರ್ಯ, ಅದೇ ರೀತಿಯಾಗಿ ಅಂತಾಳ್ ಹಾಲಪ್ಪ ಸೇರಿದಂತೆ ಎಲ್ಲರೂ ಯತ್ನಾಳ್ ವಿರುದ್ಧ ವಾಗ್ದಾಳಿಯ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕಾರ್ಯಕರ್ತರು ರೊಚ್ಚಿಗೆದ್ರು. ನೀವು ಇಲ್ಲಿ ಮಾಧ್ಯಮಗೋಷ್ಠಿಯನ್ನ ಮಾಡುವ ಬದಲು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ನಂತರ ಬಂದು ಇಲ್ಲಿ ಮಾಧ್ಯಮಗೋಷ್ಠಿಯನ್ನ ನಡೆಸಿ, ಯಾಕಂದ್ರೆ ಅವರು ನಿರಂತರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಕುಂದಿಸ್ತಾ ಇದ್ದಾರೆ. ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಇಲ್ಲಿ ಬಂದು ಅವರ ವಿರುದ್ಧ ಮಾತನಾಡಿದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಏನೇ ಸಮಸ್ಯೆಗಳಿದ್ರು ಅವರು ಬಹಿರಂಗವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು. ಅವರು ಮೊದಲ ದಿನವೇ ಮಾತನಾಡಿದಾಗಲೇ ತಾವು ಕ್ರಮವನ್ನು ತೆಗೆದುಕೊಂಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರಲ್ಲ ಅಂತೇಳಿ ಯತ್ನಾಳ್ ವಿರುದ್ಧ
ಕಾರ್ಯಕರ್ತರೇ ವಾಗ್ದಾಳಿ ನಡೆಸುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಬಣ ಬಡಿದಾಟ ಏನಿದೆ ಅದು ನಾಯಕರ ನಡುವೆ ಇತ್ತು. ಈಗ ಅದು ಕಾರ್ಯಕರ್ತರಲ್ಲೂ ಆ ಕಿಚ್ಚನ್ನ ಒತ್ತಿದೆ. ಕಾರ್ಯಕರ್ತರ ಒತ್ತಾಯ ಒಂದೇ ಆಗಿತ್ತು. ಮಾಧ್ಯಮಗೋಷ್ಠಿಗಳನ್ನ ಮಾಡುವಂತದ್ದಿರ್ಬೋದು ಅಥವಾ ಹೇಳಿಕೆಗಳನ್ನ ನಡೆಯೋದಿರ್ಬೋದು, ಈ ರೀತಿಯಿಂದ ಯಾವುದೇ ರೀತಿಯಂತ ಪ್ರಯೋಜನ ಆಗುದಿಲ್ಲ. ಮುಂದೆ ಈಗ ಯತ್ನಾಳ್ ಅವರು ಮಾಡಿದಂತ ಕೆಲಸವನ್ನೇ ಬೇರೆ ಬೇರೆ ನಾಯಕರುಗಳು ಸಹ ಮಾಡ್ತಾರೆ. ಹೀಗಾಗಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಕೆಲ ಕಾಲ ಅಲ್ಲಿ ರಾಮ್ ಹಾಗೆ ಸಂಪರ್ಕದಲ್ಲಿರಿ.